ಕುಶಾಲನಗರನನ್ನ ಬಂಧಿಸುವಂತ ಘಟನೆ ಕುಶಾಲನಗರದಲ್ಲಿ ನಡೆದಿದೆ. ಇದನ್ನ ಸರ್ವ ಹಿಂದೂ ಭಕ್ತರು, ಧರ್ಮಸ್ಥಳ ಭಕ್ತರು ತೀವ್ರವಾಗಿ ಖಂಡಿಸುತ್ತೇವೆ. ಈ ಸರ್ಕಾರದ ಸಮಾಜದಲ್ಲಿ ನಮ್ಮವರಿಗೆ ಯಾಕೆ ಈ ಪರಿಸ್ಥಿತಿ? ಹಿಂದೂ ಫೈರ್ ಬ್ರ್ಯಾಂಡ್ ನಮ್ಮ ಪುನೀತ್ ಕೆರೆಹಳ್ಳಿ ಅಣ್ಣ ಅವರನ್ನ ಕರೆಸಿದ್ದು. ಯಾವುದೇ ಗುಂಡಾಗಿರಿ ಮಾಡಿಲ್ಲ, ಜೊತೆಗೆ ಯಾವುದೇ ಭಯೋತ್ಪಾದನೆಗಳನ್ನ ಮಾಡಿಲ್ಲ, ಎಲ್ಲೂ ಬಾಂಬ್ ಬಿಟ್ಟು ಕೆರೆಹಳ್ಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ವಿ. ನೀವೇನ್ ಹೇಳ್ತೀರಣ್ಣ? ಕಳ್ತನ ಮಾಡಿದಾರ, ಕೊಲೆ ಮಾಡಿದಾರ. ನಮಸ್ಕಾರ ಸ್ನೇಹಿತರೆ, ಏನಿವತ್ತು ನಮ್ಮ ಕುಶಾಲನಗರದಲ್ಲಿ ಧರ್ಮಸ್ಥಳದ ಪರವಾಗಿ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೋ, ಈ ಪ್ರತಿಭಟನೆಗೆ ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ನಮ್ಮ ಪುನೀತ್ ಕೆರೆಹಳ್ಳಿ ಅಣ್ಣ ಅವರನ್ನು ಕರೆಸಿದ್ದು. ಬಟ್ ಕರೆಸಿದ್ದಲ್ಲಿ ರಕ್ಷಣೆ ಕೊಡಬೇಕಾದಂಥವರಿಂದನೇ ಅವರ ಮೇಲೆ ದೌರ್ಜನ್ಯ ಆದಂಥ ಒಂದು. ಬಟ್ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಪೊಲೀಸವ್ರನ್ನ ದೂರೋದಿಲ್ಲ, ಪೊಲೀಸವ್ರದ್ದು ತಪ್ಪಿದೆ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ಅವರು ಸರ್ಕಾರದ ಕಪಿಮುಷ್ಟಿಯಲ್ಲಿದ್ದಾರೆ. ಹಾಗಿದ್ದಾಗ ಸರ್ಕಾರದ ಆದೇಶ ಏನಿದೆ ಅದನ್ನು ಅವರು ಕೇಳಲೇಬೇಕು. ಪುನೀತ್ ಕೆರೆಹಳ್ಳಿ ಇವರು ನೀವು ಕಂಡಂತೆ ಹಿಂದೂ ಸಂಘಟನೆಗೆ, ಹಿಂದೂ ಧರ್ಮಕ್ಕೆ, ಹಿಂದೂಗಳಿಗೋಸ್ಕರ ಹೋರಾಡ್ತಾ ಇರೋವಂಥ ಒಬ್ಬ ವ್ಯಕ್ತಿ. ಇವರು ಜೊತೆಗೆ ಯಾವುದೇ ಭಯೋತ್ಪಾದನೆಗಳನ್ನ ಮಾಡಿಲ್ಲ, ಎಲ್ಲೂ ಬಾಂಬ್ ಬಿಟ್ಟಿಲ್ಲ, ಕೊಲೆ, ಅತ್ಯಾಚಾರ, ಇನ್ನೊಂದು ಮತ್ತೊಂದು ದರೋಡೆ ಯಾವುದನ್ನೂ ಮಾಡಿಲ್ಲ. ಇಂತಹ ಒಬ್ಬ ವ್ಯಕ್ತಿ ಧರ್ಮದ ಪರವಾಗಿ ಹೋರಾಡೋ ಅಂಥ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನೆಲದಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಯಾಕೆ? ಏನೇನೋ ತಪ್ಪು ಮಾಡಿ ಬೇಡದಿರೋದೆಲ್ಲ ಮಾಡಿಕೊಂಡು ಭಯೋತ್ಪಾದನೆ ಮಾಡಿ ಅಲ್ಲಿ ಬಾಂಬ್ಗಳಾಕಿ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಇನ್ನೂ ಏನೇನೋ ಮಾಡೋಂಥ ನಮ್ಮ ಈ ಸಮಾಜದಲ್ಲಿ, ಈ ಸರ್ಕಾರದ ಸಮಾಜದಲ್ಲಿ ನಮ್ಮವರಿಗೆ ಯಾಕೆ ಈ ಪರಿಸ್ಥಿತಿ? ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಬರಬೇಡಿ ಅಂತ DC ಅವರೇ ಆರ್ಡ್ರ್ ಮಾಡಿ ತಡೀತಾರೆ ಅಂದರೆ, ಅಂತೂ ಇಂತೂ ನಮ್ಮ ಪುನೀತ್ ಕೆರೆಹಳ್ಳಿ ಅಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗಿತ್ತು. ಎಷ್ಟೋ ಬಂದೋಬಸ್ತುಗಳ ನಡುವೆ ಅವರು ಕಾರ್ಯಕ್ರಮಕ್ಕೆ ಬಂದು ತಲುಪಿದ್ರು. ಬಟ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ.
ಕೆರಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ಕೆ ನೀವೇನ್ ಹೇಳ್ತೀರಣ್ಣ? ಅವ್ರನ್ನ ಕಳ್ತನ ಮಾಡಿದಾರ, ಕೊಲೆ ಮಾಡಿದಾರ. ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳಿದ್ರೆ ಇವ್ರಿಗೆ ಏನಂತ ಹೇಳೋದು? ಅದೇ ಕೊಲೆ ಮಾಡಿದಾರ. ನಮ್ಮ ಸಮಾಜನಲ್ಲಿ ಹೇಳಿಸ್ಬೇಕು ಅಂತ ಬಿಟ್ಟು ಬರ್ತಾರೆ, ಹೋರಾಡ್ತಾರೆ, ಅಂತವ್ರಿಗೆ ಈ ತರ ಮಾಡ್ತಿದ್ದಾರೆ. ಹೌದು, ಅವರು ಕೊಲೆ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ. ಹಿಂದೂ ಪರವಾಗಿ ಹೋರಾಡ್ತಾರಲ್ಲ, ಅದೇ ಇವ್ರಿಗೆ ಕಷ್ಟ. ಈಗ ನಮ್ಮ ಸಮಾಜದಲ್ಲಿ ನಮ್ಮವರಿಗೇನೆ ಈಗ ಒಂದು ರಕ್ಷಣೆ ಅನ್ನೋದಿಲ್ಲ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಹೌದು, ಇದು ಅಂತ ಇದಾಗಿದೆ, ಅಂತ ಪರಿಸ್ಥಿತಿ ಬಂದಿದೆ. ನಮ್ಮವರಿಂದನೇ ಈ ತರ ಆಗ್ತಾ ಇದೆ. ಈಗ ಅವರು ಬಂದು ನಮ್ಗೆ ರಕ್ಷಣೆ ಮಾಡೋಕ್ಕೋಸ್ಕರ, ನಮ್ಮ ಧರ್ಮ ಉಳಿಸೋಕ್ಕೋಸ್ಕರ ಹೋರಾಡ್ತಾರೆ. ಅಂತೂ ಇಂತೂ ಪೊಲೀಸರ ತಳ್ಳಾಟದ ನಡುವೆ ಪುನೀತ್ ಕೆರೆಹಳ್ಳಿ ಅಣ್ಣವ್ರನ್ನ ನಮ್ಮ ಕಾರ್ಯಕರ್ತರೆಲ್ಲ ಸೇಫಾಗಿ ಕಳಿಸ್ಕೊಟ್ರು. ಅವರು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ಮುಂದುವರಿಸಿ ಅಂತ ಹೇಳಿ ಅವರಲ್ಲಿಂದ ಹೊರಟರು. ಅವ್ರನ್ನ ಮಾತಾಡಕ್ ಬಿಡ್ಲಿಲ್ಲ, ಪೊಲೀಸರು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ. ಈಗ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಇದು ಆಕ್ಚುಲಿ ಹಿಂದೂ ಧರ್ಮದ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ. ಪೊಲೀಸ್ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದ ಕೈಮುಷ್ಟಿಯಲ್ಲಿದೆ, ರಾಜ್ಯ ಸರ್ಕಾರದ ಕೈಮುಷ್ಟಿಯಲ್ಲಿ ಪೊಲೀಸ್ ಇಲಾಖೆ ನಡ್ಕೊತಾ ಇದೆ. ಹಾಗಾಗಿ ಇಂದು ಒಬ್ಬ ಧರ್ಮಸ್ಥಳದ ಹೋರಾಟಗಾರನನ್ನ ಬಂಧಿಸುವಂತ ಘಟನೆ ಕುಶಾಲನಗರದಲ್ಲಿ ನಡೆದಿದೆ. ಇದನ್ನ ಸರ್ವ ಹಿಂದೂ ಭಕ್ತರು, ಧರ್ಮಸ್ಥಳ ಭಕ್ತರು ತೀವ್ರವಾಗಿ ಖಂಡಿಸುತ್ತೇವೆ. ಪುನೀತ್ ಕೆರೆಹಳ್ಳಿ ಅವರು ನಮ್ಮ ಹಿಂದೂ ಸಂಘಟನೆಯವರಾಗಿ ಸಮಾಜದಲ್ಲಿ ಮುಕ್ತವಾಗಿ ಅವರಿಗೆ ಬೆರೀಲಿಕ್ಕೆ ಇವರೆಲ್ಲೂ ಬಿಡ್ತಾ ಇಲ್ಲ. ಇದ್ರ ಬಗ್ಗೆ ಅವರಿಗೆ ಓದಲ್ಲೆಲ್ಲರೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟು ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜದ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಅವರು ಮಾಡ್ತಾ ಬರ್ತಿದ್ದಾರೆ. ಇದನ್ನ ಹದ್ದು ಬಡಿಲಿಕ್ಕೋಸ್ಕರ ಪೊಲೀಸ್ ಇಲಾಖೆ ಇದನ್ನ ಕೈಗೊಂಡಿದೆ. ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಪೊಲೀಸ್ ಅವರಿಗೆ ಮೊದಲೇ ಇತ್ತು ಅಲ್ವಾ? ಹೌದು. ಅವ್ರೀಗ ನೋಟಿಸ್ ನಮಗೆ ಕೊಡ್ಲಿಲ್ಲ, ನಮಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾ ಇವರು ನೋಟಿಸ್ ನ ಮೊದಲೇ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ನೋಟಿಸ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಇದನ್ನ ಮೊದಲೇ ಅವರಿಗೆ ಸೂಚಿಸಬೇಕಾಗಿತ್ತು. ಇವರು
ಕಾನೂನು ನಮಗಿದೆ. ಸರ್ಕಾರ ನಿಲ್ಲಿಸ್ಬೇಕು. ತಿಳ್ಕೊಬೇಕು ಇದನ್ನ. ಮೈಕ ಯಾರು ಔಷಧಿಲ್ಲ ಸ್ವಾಮಿ. ಮೈಕ್ ನಮ್ಮವ್ರೆ ಔಷಧಿನ. ಸರ್ಕಾರಕ್ಕೆ ನಾವೇ ನೋಡುವ ನಮ್ಮವ್ರೆ ಮೈಕ್ ಔಷಧಿದು. ಅಂತೂ ಇಂತೂ ಕೊನೆಗೆ ತಹಶೀಲ್ದಾರ್ ಕಚೇರಿಯನ್ನು ನಾವು ತಲುಪಿತು. ಎಲ್ಲರೂ ಅದು ಸಮೀರ್ ಎಮ್ ಡಿ, ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಇವರನ್ನೆಲ್ಲ ಬಂಧಿಸಬೇಕು. ಈ ರೀತಿ ನ್ಯೂಸ್ಗಳು ಇನ್ನೊಮ್ಮೆ ಇವರು ಯಾವುದೋ ಒಂದು ಇದಕ್ಕೆ ಪ್ರೇರಿತರಾಗಿ ಈ ರೀತಿ ನ್ಯೂಸ್ಗಳನ್ನ ಹಬ್ಬಿಸ್ಬಾರ್ದು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಮನವಿ ಮಾಡಿ ನಮ್ಮ ಗುರುಜಿ ಇವರೆಲ್ಲರೂ ಮನವಿ ಸಲ್ಲಿಸಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು, ಹಿಂದೂ ಬಾಂಧವರು ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ಧರ್ಮ ರಕ್ಷಣೆಗೋಸ್ಕರ ಇದೇ ರೀತಿ ಒಗ್ಗೂಡೋಣ. ಎಲ್ಲರೂ ಸೇರಿ ನಾವು ನಮ್ಮ ಧರ್ಮ ರಕ್ಷಣೆಗೆ ನಿಂತ್ಕೊಳ್ಳೋಣ. ಈ ರೀತಿ ಪ್ರತಿಭಟನೆಗಳು ನಮ್ಮ ಧರ್ಮದ ವಿರುದ್ಧವಾಗಿ ಏನಾದ್ರು ನಡೆಯುತ್ತೆ ಅನ್ನುವಾಗ ನಾವು ಪ್ರತಿಭಟನೆಗಳಿಗೆ ಭಾಗವಹಿಸೋಣ. ಮನೇಲೇನ್ರಿ ದಿನ ಅಡುಗೆ ಮಾಡೋದು, ಸೀರಿಯಲ್ ನೋಡೋದು ಇದ್ದಿದ್ದೆ, ಅದರ ಜೊತೆಗೆ ಇದೊಂದು ಭಾಗವಾಗಿ ನಾವು ತಗೊಳ್ಳೋಣ. ನಮ್ಮ ಧರ್ಮ ರಕ್ಷಣೆ ನಮ್ಮ ಹೊಣೆ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಆದರೂ ಬಂದು ಸೇರ್ಕೊಳ್ಳಿ. ಸಮಾಜದ ಕೆಲಸಗಳಿಗೆ ಎಲ್ಲರೂ ಒಗ್ಗೂಡಿ. ಆಂಧ್ರ ಪ್ರದೇಶ ಹಾಗೂ ಇತರ ರಾಜ್ಯಗಳಿಂದ ದಿನವೊಂದಕ್ಕೆ 50,000ರಿಂದ 1,00,000ದವರೆಗೆ ಜನ ಬಂದು ಶ್ರೀ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಈ ರೀತಿ ಧಾರ್ಮಿಕ ನಂಬಿಕೆಯುಳ್ಳ ಪುಣ್ಯಕ್ಷೇತ್ರದ ಮೇಲೆ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಎಂ ಡಿ, ಸಂತೋಷ್ ಶೆಟ್ಟಿ, ಜಯಂತಿ ಮತ್ತು ಅವರ ಸಹಚರರು ಸೇರಿಕೊಂಡು ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜನೀಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತಹ ಕೀಳುಮಟ್ಟದ ಭಾಷೆಗಳಲ್ಲಿ ವಿಡಿಯೋಗಳ ತುಣುಕುಗಳನ್ನು ತಯಾರಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವೊಂದು ಸಮೂಹ ಮಾಧ್ಯಮದಲ್ಲಿ ಹರಿಬಿಡುತ್ತಿದ್ದಾರೆ. ಇವರೆಲ್ಲರೂ ಧರ್ಮಸ್ಥಳ ದೇವಾಲಯ ನಮ್ಮ ಸಹೋದರರಿಗೆ ಮಾತ್ರ, ನಮ್ಮ ಸಂಘಟನೆಯಲ್ಲಿರುವಂಥ ನಮ್ಮ ಸಹೋದರಗಳಿಗೆ ಮಾತ್ರ ಯಾಕೆ ಈ ರೀತಿ ದೌರ್ಜನ್ಯಗಳು ನಡೆಯುತ್ತೆ? ಇದನ್ನು ಯಾಕೆ ನಮ್ಮವ್ರು ಯಾರು ಕೇಳೋದಿಲ್ಲ? ಜನ ಮಾತ್ರ ಹೆಣ್ಮಕ್ಳು ಸ್ಟೇಜ್ ಮೇಲೆ ಹತ್ಬಿಟ್ಟು ಇನ್ಯಾರೂ ದೇವಸ್ಥಾನದ ಆವರಣಕ್ಕೆ ಬರಲೇ ಇಲ್ಲ. ಹೆಣ್ಮಕ್ಳು ಎಲ್ಲರೂ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತಿದ್ರು. ಹೌದು, ನಾವು ವೀಡಿಯೋನೂ ಮಾಡ್ದೋ, ಜೊತೆಗೆ ನಮ್ಮ ಕೈಲೇ ಏನಾಗುತ್ತೋ ನಾವು ನೋಡೋಣ ಅಂತ ಮೇಲೆ ಹತ್ತಿ ಹೋದ ಆವರಣಕ್ಕೆ. ಬಟ್ 4 ಜನ ಇದ್ದರಿಂದ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. 4 ಜನ ಏನು ತಾನೇ ಮಾಡ್ಬೋದು? ಇನ್ನೊಂದಷ್ಟು ಹೆಣ್ಮಕ್ಳು ಬಂದಿರೆ ನಾವು ಖಂಡಿತವಾಗಿ ನಾವು ಸೇರ್ಕೊಳ್ತಾ ಇದ್ದ. ದಯವಿಟ್ಟು ಬರೀ ಧರ್ಮಸ್ಥಳ ಸಂಘ ಅದರಿಂದ ಬರೋ ಉಪಯೋಗಗಳು ಇವುಗಳನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡೋ ನೀವುಗಳು ಯಾಕೆ ಇಂಥ ಒಂದು ಇದಕ್ಕೆ ಸೇರ್ಕೊಳ್ಳೋದಿಲ್ಲ? ಇಂಥ ಸಂಘಟನೆಗಳು, ಪ್ರತಿಭಟನೆಗಳಲ್ಲಿ ಯಾಕೆ ನೀವು ಪೂರ್ಣವಾಗಿ ಯಾಕೆ ಪಾಲ್ಗೊಳ್ಳೋದಿಲ್ಲ? ಯಾಕೆ ಎಲ್ಲ ಓಡೋಗಿ ಸೈಡಿಗೆ ನಿಂತ್ಕೊಳ್ತೀರಾ? ಅಲ್ಲ, ನಿಮ್ಗಳಿಗೆ ಇರೋ ಸಮಸ್ಯೆ ಆದರೂ ಏನು ನಮಗೆ ಗೊತ್ತಿಲ್ಲ. ನಮಗೂ ಇದೆ ಫ್ಯಾಮಿಲಿ, ಮನೆ, ಮಕ್ಕಳು, ಮಠ, ಗಂಡ, ಅತ್ತೆ, ಮಾವ ಎಲ್ಲ ನಮಗೂ ಇದ್ದಾರೆ. ನಿಮಗೆ ಮಾತ್ರ ಅಲ್ಲ, ನಮಗೂ ಇದ್ದಾರೆ. ನಾವು ಎಲ್ಲ ಬಿಟ್ಟು ಒಂದು ದಿನ 1 ಗಂಟೆ ಅಂತ ನಾವು ಸಂಘಟನೆ, ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ನಾವು ಸಮಯ ಕೊಡ್ತೇವೆ. ನಿಮ್ಮ ಕೈಲಿ ಯಾಕೆ ಆಗೋದಿಲ್ಲ ಇದೆಲ್ಲ?